ನಾವು ಯಾವುದೋ ಧರ್ಮ ಅಂತ ಹೇಳ್ಕೊಂಡು ನಮ್ಮದಲ್ಲದೆ ಇರುವಂತಹ ಧರ್ಮದಲ್ಲಿ ನಾವು ಕೀಳಾಗಿ ಶೂದ್ರರಾಗಿ ಬದುಕೋದಕ್ಕಿಂತ ನಮ್ಮ ಪೂರ್ವಜರು ಬಿಟ್ಟೋಗಿರುವಂತಹ ಸಂಸ್ಕೃತಿ ಹೆಸರಿನೆಲ್ಲ ಯಾಕೆ ಹೆಮ್ಮೆಯಿಂದ ಬದುಕಬಾರ್ದು ಅನ್ನುವಂತಹ ವಾದ ನಮ್ಮದು. ಇದು ಬೇಕಾಗೈತೆ. ಆ ಹಿನ್ನೆಲೆಯಲ್ಲಿ ಇಲ್ಲಿ ನಾವೇನೇನು ಇವತ್ತಿನವರೆಗೂ ಧರ್ಮ ಧರ್ಮ ಅಂತ ಏನು ಕರೀತಾ ಇದ್ದೀವಿ, ಅದು ನಮಗೆ ಯಾವ ಸ್ಥಾನಮಾನಗಳನ್ನು ಕೊಟ್ಟೈತೆ? ನಿಜವಾಗಿಯೂ ಹೌದಾ? ನಮ್ಮ ಧರ್ಮ ಯಾವುದು? ಈ ಧರ್ಮ ಪ್ರಾರಂಭ ಆಗಿದ್ದು ಯಾವಾಗ? ನಾವೀಗ ಹೇಳ್ಕೊಳ್ತಾ ಇರುವಂತ ಧರ್ಮ ಪ್ರಾರಂಭ ಆಗಿದ್ದು ಯಾವಾಗ? ಅದಕ್ಕಿಂತ ಮುಂಚೆ ಏನಿತ್ತು? ಇವು ಎಲ್ಲವನ್ನ ನಾವು ವೇದಿಕೆಗಳನ್ನ ಮಾಡಿ ವಿಶ್ಲೇಷಣೆ ಮಾಡಬೇಕು. ನಾನು ಪದೇ ಪದೇ ಹೇಳ್ತೀನಿ, ರಾಜಕಾರಣ ಬಹಳ ಬೇಕು. ಕುರುಬ ಸಮುದಾಯವನ್ನ ಜನಾಂಗದ ಹಿನ್ನೆಲೆಯಲ್ಲಿ ನೋಡೋದಕ್ಕಿಂತನ ಸಂಸ್ಕೃತಿಯ ಹಿನ್ನೆಲೆಯಲ್ಲಿ ಅಧ್ಯಯನ ಮಾಡಿ ಅಧ್ಯಯನಕಾರರ ಮಾರ್ಗದರ್ಶನದಲ್ಲಿ ಸಮುದಾಯವನ್ನ ಕಟ್ಟುವಂತ ನೇತಾರರು ಇವತ್ತು ನಮ್ಮ ಸಮುದಾಯಕ್ಕೆ ಅವಶ್ಯಕತೆ ಐತೇನೋ ಅನ್ನುವಂಥದ್ದು ನನಗೆ ಅನಿಸ್ತೈತೆ. ಆದ್ರೆ ಬಸವಣ್ಣನವರ ಕಾರ್ಯವಿಸ್ತಾರ ಕಲ್ಯಾಣಕ್ಕೆ ಸೀಮಿತ. ಆದ್ರೆ ಸಾಹಿತ್ಯ ಏನ್ ಕೊಟ್ರಲ್ಲ ಶರಣರು, ಸಾಹಿತ್ಯ ಇವತ್ತು ಬಸವಣ್ಣವ್ರನ್ನ ಪ್ರಪಂಚದಾದ್ಯಂತ ಕೊಂಡೊಯ್ಯೋದಕ್ಕೆ ಕೆಲಸ ಆಗಿದೆ. ದೇವರುಗಳನ್ನ ನಮ್ಮಲ್ಲಿ ಇವತ್ತಿವತ್ತು ನಮಗೆ ಬಹಳ ಬೇಸರ ಆಗುತ್ತೆ. ನಾವೆಲ್ಲ ವೈಟ್ ಕಲರ್ಸ್ ಏನ್ ಮಾಡ್ತಾ ಇದೀವಿ, ಮಂದಿ ನೋಡಿ ಮತ್ತೊಬ್ಬರನ್ನ ಕರೆಸಿ ಮಾಡಿಸೋರಿದ್ರೆ ನೋಡ್ ನನ್ನ ಪೂಜೆ ಅನ್ನುವಂಥವ್ರನ್ನ ಕರೆಸಿ ವೈಭವವಾಗಿ ಪೂಜೆ ಪುನಸ್ಕಾರಗಳನ್ನ ಮಾಡ್ತೀವಿ. ಅದೇ ಬೀರಪ್ಪನ ಪೂಜಾರಿಗಳನ್ನ, ರೇವಣ ಸಿದ್ದನ ಒಡೆಯರುಗಳನ್ನ ಭಿಕ್ಷುಕರನ್ನಾಗಿ ನಾವು ಇವತ್ತು ಮಾಡಿದೀವಿ. ಬೀರಪ್ಪನ ನಾವು ಸ್ಮರಿಸ್ತೀವಿ. ಬೀರಪ್ಪನ ನಮ್ಮೆಲ್ಲರ ಆರಾಧ್ಯ ದೈವ. ಬೀರಪ್ಪನ ಹುಟ್ಟಲೇಬಾರದು ಅಂತಂದ್ಬಿಟ್ಟು ಒಬ್ಬ ನಾರಾಯಣ, ಕಾಳಿ ನಾರಾಯಣ ಏನಕ್ಕೆ ಪ್ರಯತ್ನವನ್ನ ಮಾಡ್ದ? ಯಾಕೆ ಅಷ್ಟೊಂದು ಭೇದ? ಇವೆಲ್ಲ ರೇವಣ ಸಿದ್ದೇಶ್ವರರು ತಾವು ಸ್ವತಃ ರಾಜ ಗುರುಗಳಾಗಿದ್ರು ಸಹಿತನ ಏನಕ್ಕೋಸ್ಕರ ಮಠಗಳನ್ನ ಕಟ್ಟಿಸ್ದ ಆತ? ಎಲ್ಲಾ ಜಾತಿ ಜನಾಂಗದವರಿಗೆ ಮಠವನ್ನ ಕಟ್ಟಿಸಿ ನಮ್ಮ ಕುರುಬರಿಗೂ ಸಹಿತನ ಮಠವನ್ನ ಕಟ್ಟಿ, ನೀವು ಸಂಸ್ಕೃತ ಮಂತ್ರವನ್ನ ಹೇಳೋದಕ್ಕಿಂತ ಕನ್ನಡ ಮಂತ್ರವನ್ನ ಹೇಳಿ ದೇವ್ರ ಪೂಜೆ ಮಾಡ್ರಿ, ಕನ್ನಡ ಮಂತ್ರವನ್ನ ಹೇಳಿ ಮದುವೆ ಮಾಡ್ರಿ ಅಂತಂದ್ಬಿಟ್ಟು 11ನೇ ಶತಮಾನದಲ್ಲಿ ರೇವಣ ಸಿದ್ದೇಶ್ವರರು ಏನಕ್ಕೆ ಪ್ರಯತ್ನವನ್ನ ಮಾಡಿದ್ರು? ಅವರಿಗೆ ತಾತ್ವಿಕ ಭಿನ್ನಾಭಿಪ್ರಾಯ. ಅವ್ರು ಏನಕ್ಕೋಸ್ಕರ ಹೋರಾಟ ಮಾಡಿದ್ರು ಅವತ್ತು? ರೇವಣ ಸಿದ್ದರ ಹೋರಾಟ ಯಾವುದಕ್ಕಾಗಿ ಇತ್ತು? ಮೈಲಾರಲಿಂಗನ ಹೋರಾಟ ಯಾವುದಕ್ಕಾಗಿ ಇತ್ತು? ಬೀರಪ್ಪನ ಹೋರಾಟ ಯಾವುದಕ್ಕಾಗಿ ಇತ್ತು?